ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ಹೆಂಗಿದ್ರಿ ಆರಾಮದಿರಿ ಅನ್ಕೋತನು. ನಾ ಇವತ್ತು ಎಲ್ಲಿ ಬಂದೆವು ಅಂದ್ರೆ ರಾಯಬಾಗ್ ಎಲ್ಲಿ ಬಂದೆವು ಅಂದ್ರೆ ಗಣೇಶ್ ಅವ್ರ ಅಂಗಡಿಗೆ ಬಂದೆವು, ರಾಜಸ್ಥಾನದವ್ರ ಅಂಗಡಿಗೆ. ಇಲ್ಲಿ ಅದಕ್ಕೆ ಬಂದೆವು ಅಂದ್ರಪ್ಪ ನಾವು ಶೆಡ್ ನಿರ್ಮಾಣ ಮಾಡತ್ತನೋ ನಿಮ್ಗೆಲ್ಲರಿಗೂ ಗೊತ್ತೈತಿ. ಆ ಶೆಡ್ಗೆ ಏನೇನು ಹತ್ತತಿ ಏನೇನೆಲ್ಲ ಮಟ್ರಿಲ್ಲ ಅದನ್ನು ತೊಗೊಳಕ್ಕೆ ಬಂದೆವು. ನೋಡ್ಬೋದು ನೀವು ಈಗ ನಾವಿಲ್ಲಿ ಎಲ್ಲಿ ಬಂದೆವಪ್ಪ ಅಂದ್ರೆ ಇಲ್ಲಿ ಬಡವರ ಒಳಗೆ ಹೊಸ ಅಂಗಡಿ ಐತಿ, ಅಲ್ಲಿ ಬಂದೆವು. ನಮ್ಮ ಕಾಕೋಬಿ ಟ್ಯಾಕ್ಟ್ರ್ ತೊಗೊಂಬಂದಿದ್ದ, ಹಂಗೆ ಬಂದೆವು. ನೋಡ್ಬೋದು ನೀವು ಇಲ್ಲಿ ರಾಜಸ್ಥಾನದವ್ರ ಅಂಗಡಿಯಾಗ ಹೆಂಗೈತೆ ಅಂದರೆ ಸ್ವಲ್ಪ ಎಲ್ಲ ಪರಿಚಯ ಇದ್ದವ್ರದವ್ರು ಮೊದಲೇ ನಾವೆಲ್ಲ ಮಟ್ರಿಯಲ್ ಇಲ್ಲೇ ಖರೀದಿ ಮಾಡ್ತೇವೆ. ನಾನು ಇಲ್ಲೇ ತೊಗೊಂಡು ಬಂದೆವು. ನಮ್ಮಪ್ಪ ನಮ್ಮ ಕಾಕ ಎಲ್ಲ ಬಂದಿದ್ದು. ನೋಡ್ಬೋದು ನೀವು ಇದು ಗೋಡಾವನ, ರಾಜಸ್ಥಾನ ಅಂಗಡಿಯವ್ರ ಗೋಡಾವನ ಪರಿಚಯ ಇದ್ದಾರು. ಯಾಕಂದ್ರೆ ಇಲ್ಲೇ ಜರ ಮಟ್ರಿಯಲ್ ರೇಟ್ ಕಮ್ಮಿ ಐತಿ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಬಂದಿದ್ದು. ಹೊರಗಿನಕಿಂತನೂ ಒಂದು ರೂಪಾಯಿ 2 ರೂಪಾಯಿ ಕಮ್ಮಿ ಐತಿ ಇಲ್ಲಿ. ನಾವಿಲ್ಲಿ ಏನು ತೊಗೋಕೆ ಬಂದಿದ್ದಪ್ಪ ಅಂದರೆ ಎಂಗಲ್ಗಳು ತೊಗೊಳಕ್ಕೆ ಬಂದಿದ್ದು. ಶೆಡ್ ಕಕ್ಕಾಕ ಎಂಗಲ್ಗಳ ಬಳಿ ಚಳಿ ಏನೇನು ಹತ್ತತಿ ಮಟ್ರಿಯಲ್ ಅದನ್ನೆಲ್ಲ ತೊಗೊಳಕ್ಕೆ ಬಂದಿದ್ದು. ನೋಡ್ಬೋದು ನೀವು ಇದೆಲ್ಲ ಮಟ್ರಿಯಲ್ ಹಿಂಗೈತಿ. ನಮಗೆ ಟೋಟಲಾಗಿ ಎಷ್ಟು ಬೇಕಾಗಿದ್ದು ಅಂದ್ರೆ ದೊಡ್ಡ ಸಣ್ಣ ಕುಡಿ ಇಲ್ಲಾಂದ್ರೆ 1 ಟನ್ ತನ ನಮಗೆ ಕೆಬಲ್ ಹತ್ತತ್ತಿತ್ತು ಇದು ಶೆಡ್ಗೆ. ಅದನ್ನು ತೊಗೊಳಕ್ಕೆ ಬಂದಿದ್ದು ಎಲ್ಲ ನೋಡ್ಬೋದು ನೀವು. ಆಗ ನಮಗೆ ಬೇಕಾದ ಮಟ್ರಿಯಲ್ ಎಲ್ಲ ತಂದಿಡತ್ತಾರೆ ಈಗ ಆಳುಗಳ. ಇಲ್ಲಿ ಕೆಲನೂ ಆಗತೈತಿ, ಈ ವಜನ ತೋರ್ಸತೈತಿ ಇಲ್ಲಿ ಎಷ್ಟೆಷ್ಟು ಬರೈತಿ ಏನೇನಂತ ನೋಡ್ಬೋದು ನೀವು. ಇದೆಲ್ಲ ಇಲ್ಲಿ ಏನು ಬೇಕಾದ್ರೆ ಇವ್ರ ಅಂಗಡಿಯಾಗ ಏನು ಬೇಕು ಏನು ಬೇಡ ಎಲ್ಲನೂ ಮಟ್ರಿಯಲ್ ಸಿಗ್ತೈತಿ. ಯಾರಾದರೂ ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು ನೀವು. ಕಮ್ಮಿ ರೇಟ್ ಐತಿ. ಹೊರಗೆಲ್ಲ ನಮಗೆ ರೇಟ್ ಬೇರೆನೇ ಹೇಳಿರು. ನಮ್ಗೆ ಅದಕ್ಕಿಂತ 2 ರೂಪಾಯಿ ಕಮ್ಮಿ ಕೊಟ್ರೆ ನಾವು ಇಲ್ಲಿ ಒಂದು ಲೆಕ್ಕ ಹಾಕತ್ತಾರು. ಎಂಗಲ್ ಎಷ್ಟು ಬೇಕಾಗಿದ್ದು ಅನ್ನೋದೆಲ್ಲ ಲೆಕ್ಕ ಹಾಕತ್ತಾರು. ಇಲ್ಲಿ ಮತ್ತೊಂದು ಏನಾಗೈತಪ್ಪ ಅಂದ್ರೆ ನಮಗೆ ಎಂಗಲ್ ಸ್ವಲ್ಪ ಇಲ್ಲಿ ನಾವು ಹೇಳಿದಕ್ಕೆ ಮತ್ತು ಇವ್ರ ತಕ್ಕ ಇರೋದಕ್ಕೆ ಒಂದು 18-20 ಎಂಗಲ್ ಕಮ್ಮಿ ಬಿದ್ದಿದ್ದು ನಮ್ಗೆ. 2x2 ಎಂಗಲ್ ಬರ್ತಾವೆ, ಅವೆಲ್ಲ ಎಂಗಲ್ ಕಮ್ಮಿ ಬಿದ್ದು. 3x2 ಸಿಕ್ಕಿದ್ದು ನಮ್ಗೆ. ನೋಡ್ಬೋದು ನೀವು ಅವು 3x2 11 ಇತ್ತು. ಮತ್ತು ನಮ್ಗೆ 2x2 ಒಂದು 24-25 ಎಂಗಲ್ ಬೇಕಾಗ್ತಿದ್ದು. ನೋಡ್ಬೋದು ನೀವು 610 ಕಿಲೋ ಐತಿ. ಉಳ್ಕದೇನ ಬರಬೇಕಿತ್ತು ನಮ್ಗೆ ಟೋಟಲ್ 1 ಟನ್ ಮೇಲೆ ಹತ್ತೈತಿ. ಇದು 610 ಕಿಲೋ ಅಷ್ಟೇ ಆಯಿತು. ಎಲ್ಲ ಹೆರ್ಕೊಂಡು ಲೋಡಿಂಗ್ ಮಾಡೋರಿದ್ದಾರೇನ. ಮನೆ ಟ್ಯಾಕ್ಟ್ರ್ ಐತನ ನಮ್ಗೆ ಅದು ಏನು ಬಾಡಿಗೆ ಬೀಳಿಲ್ಲ. ನಮ್ಮ ಟ್ಯಾಕ್ಟ್ರದಾಗ ತೊಗೊಂಡು ಹೋಗತ್ತಿದ್ದು ಮನೆಗೆ. ನೋಡ್ಬೋದು ಇವ ಎಂಗಲ್ಗಳು ಹೆಂಗದವು. ಇಲ್ಲಿ ಕ್ವಾಲಿಟಿ ಎಂಗಲು ಸಿಗ್ತಾವನ. ಇದೇ ಕಾರಣಕ್ಕೆ ನಾವು ಇಲ್ಲಿ ರಾಜಸ್ಥಾನವ್ರ ಅಂಗಡಿ ಬಂದಿದ್ದು. ಇಲ್ಲಿ ಎಲ್ಲ ಥರನೂ ಮಟ್ರಿಯಲ್ ಸಿಗ್ತೈತಿ. ಇಲ್ಲಿ ಪತ್ರೆನೂ ಸಿಗ್ತಾವೆ. ಈ ಹೊಸ ಟೈಪ್ ಬಂದವು ಪತ್ರೆ, ಅವು ಭೀ ಸಿಗ್ತಾವೆ. ಅಷ್ಟ್ರಾಗ ಮತ್ತೊಂದು ಗಾಡಿ ಬಂದಿತ್ತು ಲೋಡ್ದ, ಅದನ್ನೆಲ್ಲ ಮಾಡೋದಿದ್ದು. ನಮಗೆ ಎಂಗಲ್ಗಳಿಗೆ ಬೇಕಾದ ನಟ್ಟ ಬೋಲ್ಟ ಎಲ್ಲ ನಾವು ಕೊಡತ್ತಿರೋರ. ಇವರ ಗಣೇಶನ ತಮ್ಮ ಇವರ. ನೋಡ್ಬೋದು ನೀವೆಲ್ಲ ಮಟ್ರಿಯಲ್ ಎಲ್ಲ ಹೆಂಗೈತಿ. ಇಲ್ಲೆಲ್ಲ ಬೆಸ್ಟ್ ಕ್ವಾಲಿಟಿ ಮಟ್ರಿಯಲ್ ಸಿಗ್ತಾವೆ. ರೇಟು ಕಮ್ಮಿ ಇರ್ತೈತಿ. ಆಲ್ಮೋಸ್ಟ್ ನಮ್ದೆಲ್ಲ ಗಾಡಿ ಇಲ್ಲ ಲೋಡ್ ಮಾಡ್ರು ಟ್ಯಾಕ್ಟ್ರದಾಗ. ನಾವು ತೊಗೊಂಡು ಹೋಗೋರಿದ್ದು. ಅಷ್ಟೊಟ್ಟಿಗೆ ನಮ್ಮಪ್ಪ ಕೊಡಿ ಬಿಲ್ ಮಾಡಿಸೋರಿದ್ದು. ನಮ್ದು ಇಲ್ಲಿ ಟೋಟಲ್ 51,667 ಬಿಲ್ ಆಗೈತಿ. ನಮ್ದು ಹೆಚ್ಚು ಕಮ್ಮಿ ಇದಾಗ ಎಷ್ಟು ಬರ್ತೈತಿ ಅಂದ್ರೆ ಒಂದು ಮಿನಿಮಮ್ 85,000-90,000 ರೂಪಾಯಿ ಬರೀ ಮಟ್ರಿಯಲ್ ಇದು ಕೆಬನ್ಕ ಹೈತಿತ್ತು ನಮ್ಗೆ. ಎಲ್ಲ ರೊಕ್ಕ ಕೊಟ್ಟು ಈಗ ನಾವು ರಿಟರ್ನ್ ಮನೆಗೆ ಬರತ್ತಿದ್ದು. ಮನೆಗೆ ಬಂದಮೇಲೆ ಮತ್ತು ಅವು ಎಂಗಲ್ಗಳಿಗೆಲ್ಲ ಮತ್ತು ಬಣ್ಣ ಎಲ್ಲ ಹಚ್ಚೋದಿರ್ತೈತೆ. ಅದು ಬಣ್ಣ ಎಲ್ಲ ತೊಗೊಂಡು ಬಂದು ಬೇರೆದ ಅಂಗಡಿಯಾಗ ಅಲ್ಲೇ ಗಣೇಶ್ವರದ ಮತ್ತೊಂದು ಅಂಗಡಿ ಐತಿ, ಅಲ್ಲಿ ತೊಗೊಂಡು ನೋಡ್ಬೋದು ಇವಾಗ. ನಮ್ಮ ರಾಯಬಾಗದಿಂದ ನಮ್ಮ ಊರ 7 ಕಿಲೋಮೀಟ್ರ್ ದೂರ ಐತಿ. ಬಂದು ಮನೆಗೆಲ್ಲ ಬಂದು ಮತ್ತು ಈವ್ನಿಂಗ್ ಟೈಮ್ ಎಲ್ಲ ಮಟ್ರಿಯಲ್ ಇಳಿಸಿ ಅದಕ್ಕೆ ಬಣ್ಣ ಎಲ್ಲ ಹಚ್ಚಕ್ಕೆ ಚಾಲೂ ಮಾಡಿದ್ದು. ನೋಡ್ಬೋದು ಇವಾಗ ನಮ್ಮ ಹಳ್ಯಾಗಳು ಇಬ್ಬರು. ಇವ್ರು ನಮ್ಮ ಅಕ್ಕನ ಮಗ, ನಮ್ಮ ಅಮ್ಮನ ಮಗ, ಇವ ನಮ್ಮ ಅಕ್ಕನ ಮಗ. ನೋಡ್ಬೋದು ನಾವು ಹೊಸ ಮಾವ, ನಾವು ಹೊಸತ್ರ ಅವರು ಹಚ್ಚಕತ್ರು. ಎಲ್ಲ ಎಂಗಲ್ಗಳಿಗೆ ಬಣ್ಣ ಹಚ್ಚಿ 4 ಕಡೆ ಬಣ್ಣ ಹಚ್ಚೋದು. ಇದು ಇವತ್ತಿಂದ ಇಷ್ಟು ವಿಡಿಯೋ ಆಗಿರ್ತೈತಿ. ಮುಂದೆ ಏನೇನು ಮಟ್ರಿಯಲ್ ಇರ್ತೈತಿ, ಪತ್ರೆ ಹೆಂಗೆ ಹಾಕ್ತಾರೋ, ಪತ್ರೆ ಯಾವಾಗ ಹಾಕಕ್ಕೆ ಬರ್ತಾರೋ ಎಲ್ಲ ಮುಂದಿನ ವೀಡಿಯೋದಾಗ ಅಪ್ಲೋಡ್ ಮಾಡ್ತೇನೆ. ಧನ್ಯವಾದಗಳು. ಹಿಂಗೆ ವೀಡಿಯೋಗಳು ನೋಡಿರಿ.